ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಂದಾದರೂ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ನಮ್ಮ ಭಾರತೀಯರು ಕಂಡ್ರೆ ತುಂಬಾ ಸಂತೋಷವಾಗುತ್ತೆ ಅಲ್ವಾ? ಇಂತಹದ್ದೇ ಅನುಭವ ಕೆನಡಾ ದೇಶದಲ್ಲಾಗುತ್ತೆ. ಯಾಕಂದ್ರೆ ಕೆನಡಾದಲ್ಲಿ ಭಾರತೀಯ ಮೂಲದವರು ಹೆಚ್ಚಾಗಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆನಡಾದಲ್ಲಿನ ಜನರ ಜೀವನ ವಿಧಾನ ಹೇಗಿರುತ್ತೆ, ಅವರ ಶೃಂಗಾರ ಸಂಸ್ಕೃತಿ, ಮದ್ಯಪಾನ, ಧೂಮಪಾನ, ಆಹಾರ ಸಂಸ್ಕೃತಿ ಹೇಗಿರುತ್ತೆ ಎಂಬ ಆಸಕ್ತಿಯಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರಿಂದ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಪ್ರಯತ್ನಿಸಿ. ಹಾಗೇನೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಕೆನಡಾ ದೇಶ ನಾರ್ತ್ ಅಮೆರಿಕಾ ಖಂಡದಲ್ಲಿದೆ. ಭೂ ವಿಸ್ತೀರ್ಣದ ಪ್ರಕಾರ ಇದು ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ದೇಶ. 9,84,670 ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರವಾದ ಭೂಮಿಯನ್ನ ಹೊಂದಿದೆ. ಅಂದ್ರೆ ಇದು ನಮ್ಮ ಭಾರತಕ್ಕಿಂತ 3 ಪಟ್ಟಷ್ಟು ದೊಡ್ಡದಾಗಿರುತ್ತೆ. ಈ ದೇಶದ ಗಡಿಯಲ್ಲಿ 3 ಮಹಾಸಮುದ್ರಗಳಿವೆ. ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಮುದ್ರ, ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಮುದ್ರ, ಉತ್ತರದಲ್ಲಿ ಆರ್ಕಿಟಿಕ್ ಮಹಾಸಮುದ್ರಗಳಿವೆ. ಇದರಿಂದ ಕೆನಡಾ ದೇಶ ಪ್ರಪಂಚದಲ್ಲೇ ಅತಿ ದೊಡ್ಡ ಕರಾವಳಿ ಪ್ರದೇಶವನ್ನ ಹೊಂದಿದ ದೇಶ ಆಗಿದೆ. ಇದು ಸರಿಸುಮಾರು 2,43,042 ಕಿಲೋಮೀಟರ್ ಅಷ್ಟು ಉದ್ದವಾಗಿರುತ್ತೆ. ಈ ತೀರ ಪ್ರಾಂತವನ್ನ ನೀವು ಊಟ, ನಿದ್ರೆ, ವಿಶ್ರಾಂತಿಯನ್ನ ಬಿಟ್ಟು ನಿರಂತರವಾಗಿ ನಡೆದುಕೊಂಡು ಹೋದ್ರೂ ಕೂಡ ಇದನ್ನ ಕಂಪ್ಲೀಟ್ ಮಾಡಲು ಸರಿಸುಮಾರು 4.5 ವರ್ಷಗಳಷ್ಟು ಸಮಯ ಹಿಡಿಯುತ್ತೆ. ಆದ್ರೆ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಕೇವಲ 4 ಕೋಟಿಯಷ್ಟು ಜನರು ಮಾತ್ರ ಇರ್ತಾರೆ. ಇವರಲ್ಲಿ ಅರ್ಧದಷ್ಟು ಜನರು ಬೇರೆ ದೇಶದಲ್ಲಿ ಜನಿಸಿ ಬಂದವರೇ ಇರ್ತಾರೆ. ಇಲ್ಲಿ 1 ಚದರ ಕಿಲೋಮೀಟರ್ಗೆ 4 ಅಥವಾ 5 ಜನರನ್ನ ಮಾತ್ರ ನೋಡಬಹುದು. ನಮ್ಮ ಭಾರತಕ್ಕಿಂತ 3 ಪಟ್ಟು ದೊಡ್ಡ ದೇಶ ಆದ್ರೂ ಕೂಡ ಜನಸಂಖ್ಯೆ ಮಾತ್ರ ನಮ್ಮ ಕರ್ನಾಟಕದಲ್ಲಿರುವಷ್ಟು ಜನರು ಕೂಡ ಇರೋದಿಲ್ಲ. ಇವರಲ್ಲಿ 82% ಅಷ್ಟು ಜನರು ನಗರಗಳಲ್ಲಿ ನಿವಾಸವಿದ್ರೆ ಇನ್ನುಳಿದ 18% ಅಷ್ಟು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ನಿವಾಸವಿರ್ತಾರೆ. ಈ ದೇಶದಲ್ಲಿ 92% ಅಷ್ಟು ಜನರು ಖಂಡಿತವಾಗ್ಲೂ 2 ಭಾಷೆಗಳನ್ನ ಮಾತನಾಡಬಲ್ಲರು. ಅದರಲ್ಲಿ ಒಂದು ಇಂಗ್ಲಿಷ್ ಭಾಷೆ ಆದ್ರೆ ಮತ್ತೊಂದು ಫ್ರೆಂಚ್ ಭಾಷೆ. ಇವೆರಡೂ ಭಾಷೆಗಳನ್ನ ಕೆನಡಾ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಪ್ರಕಟಿಸಿದೆ. ಕೆನಡಾ ದೇಶಕ್ಕೆ ಆ ಹೆಸರು ಹೇಗೆ ಬಂತು ಅನ್ನೋದನ್ನ ನೋಡೋದಾದ್ರೆ, ಕೆನಡಾ ಅಂದ್ರೆ ಗ್ರಾಮ ಅಂತ ಅರ್ಥ ಬರುತ್ತೆ. ನೂರಾರು ವರ್ಷಗಳ ಹಿಂದೆ ಇಲ್ಲಿ ದೇಶನೇ ಇರೋದಿಲ್ಲ, ಕೆಲ ಗ್ರಾಮಗಳು ಮಾತ್ರ ಇರುತ್ತವೆ. ಕಾಲ ಕಳೆದಂತೆ ಅವೆಲ್ಲಾನು ಬೆರೆತು ಒಂದು ದೇಶವಾಗುತ್ತೆ. ಸೊ ಗ್ರಾಮಗಳೆಲ್ಲ ಸೇರಿ ದೇಶ ಏರ್ಪಟ್ಟಿರೋದ್ರಿಂದ ಈ ದೇಶಕ್ಕೆ ಕೆನಡಾ ಎಂಬ ಹೆಸರು ಬರುತ್ತೆ. ಈ ದೇಶದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದಾಗ ಆ ಕಾರ್ ಡೋರ್ಸ್ ನ ಲಾಕ್ ಮಾಡದೇನೆ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಪೋಲಾರ್ ಬಿಯರ್ಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿರುತ್ತೆ. ಇವು ರೋಡ್ಸ್ ಮೇಲೆ ಸುತ್ತಾಡ್ತಾ ಅಲ್ಲಿ ಓಡಾಡುವ ಜನರ ಮೇಲೆ ದಾಳಿ ಮಾಡ್ತಾ ಇರುತ್ತವೆ. ಇದರಿಂದ ಅನೇಕ ಜನರು ಪ್ರಾಣವನ್ನ ಕಳೆದುಕೊಳ್ತಾರೆ. ಇದಕ್ಕಾಗಿ ರಸ್ತೆ ಮೇಲೆ ಪೋಲಾರ್ ಬಿಯರ್ಸ್ ದಾಳಿ ಮಾಡಿದಾಗ ಅವರು ತಕ್ಷಣವೇ ಹತ್ರದಲ್ಲಿರೋ ಕಾರಲ್ಲಿ ಹತ್ಕೊಂಡು ಕರಡಿಗಳ ದಾಳಿಯಿಂದ ತಪ್ಪಿಸಿಕೊಳ್ತಾರೆ. ಹೀಗೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕಾಗಿ ಈ ಪದ್ಧತಿಯನ್ನ ಪಾಲಿಸ್ತಾರೆ. ಮತ್ತೊಂದು ಆಸಕ್ತಿಯಾದ ವಿಷಯ ಏನೆಂದ್ರೆ, ಈ ದೇಶದಲ್ಲಿ ವಾಯವ್ಯ ಪ್ರಾಂತದಲ್ಲಿರುವ ರಾಜ್ಯಗಳಲ್ಲಿನ ಕಾರ್ಗಳಿಗೆ ಪೋಲಾರ್ ಬಿಯರ್ ಆಕಾರದಲ್ಲಿರುವ ನಂಬರ್ ಪ್ಲೇಟ್ಸ್ ನ ಹಾಕೊಳ್ತಾರೆ. ಇದು ಆ ದೇಶದಲ್ಲಿರುವ ಜೀವ ವೈವಿಧ್ಯವನ್ನ ಪ್ರತಿಬಿಂಬಿಸುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಕೆನಡಾದಲ್ಲಿ ಚೀಸ್ ನ ಹೆಚ್ಚಾಗಿ ಸೇವಿಸ್ತಾರೆ. ಬಹುತೇಕ ಪ್ರತಿಯೊಬ್ಬರು ಪ್ರತಿದಿನ ಇದನ್ನ ತಿನ್ನದೆ ಜೀವಿಸೋದಿಲ್ಲ. ಇಡೀ ಪ್ರಪಂಚದಲ್ಲೇ ಚೀಸ್ ನ ಹೆಚ್ಚಾಗಿ ಉಪಯೋಗಿಸೋ ದೇಶಗಳಲ್ಲಿ ಕೆನಡಾ ಮೊದಲನೇ ಸ್ಥಾನದಲ್ಲಿರುತ್ತೆ. ಇಲ್ಲಿ ಡೋನಟ್ಸ್ ಗಳನ್ನ ಕೂಡ ಹೆಚ್ಚಾಗಿ ಸೇವಿಸ್ತಾರೆ. ಡೋನಟ್ಸ್, ಚೀಸ್ ಗಳನ್ನ ಮಾರಾಟ ಮಾಡೋ ಶಾಪ್ಗಳು ನಿಮ್ಗೆ ಎಲ್ಲಂದ್ರಲ್ಲಿ ಕಾಣಿಸುತ್ತವೆ. ಈ ಜಗತ್ತಲ್ಲಿ ಅತ್ಯಂತ ತಣ್ಣನೆಯ ವಾತಾವರಣ ಇರೋ ದೇಶಗಳಲ್ಲಿ ಕೆನಡಾ ಕೂಡ ಒಂದು. ಚಳಿಗಾಲದಲ್ಲಿ ಈ ದೇಶದಲ್ಲಿ ಕೆಲ ಪ್ರದೇಶದಲ್ಲಿ ಉಷ್ಣೋಗ್ರತೆ ಸರಿಸುಮಾರು -50 ಡಿಗ್ರಿ ಸೆಲ್ಸಿಯಸ್ಗೆ ಬೀಳುತ್ತೆ. ಈ ಟೈಮಲ್ಲಿ ಅಟ್ಲಾಂಟಿಕ್ ಮಹಾಸಮುದ್ರ ಕೂಡ ಗಡ್ಡೆಗಟ್ಕೊಂಡಿರುತ್ತೆ. ಸರಿಸುಮಾರು 3 ರಿಂದ 4 ತಿಂಗಳು ಸೂರ್ಯನ ಕಿರಣಗಳೇ ಕಾಣಿಸೋದಿಲ್ಲ. ಎತ್ತ ನೋಡಿದ್ರೂ ಪ್ರತಿಯೊಂದು ವಸ್ತು ಕೂಡ ಹಿಮದಿಂದ ತುಂಬಿಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಐಸ್ ಹಾಕಿ, ಐಸ್ ಸ್ಕೇಟಿಂಗ್ ನ ಹೆಚ್ಚಾಗಿ ಆಟವಾಡ್ತಾರೆ. ಐಸ್ ಹಾಕಿ ಕೆನಡಾದ ನ್ಯಾಷನಲ್ ಗೇಮ್. ಕೆನಡಾದಲ್ಲಿ ವಿದ್ಯೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡಲಾಗುತ್ತೆ. ಇಲ್ಲಿ ಪ್ರತಿಯೊಂದು ಮಕ್ಕಳನ್ನ ತಪ್ಪದೆ ಶಾಲೆಗೆ ಕಳುಹಿಸಲಾಗುತ್ತೆ. ಇದಕ್ಕಾಗಿ ಈ ದೇಶದ ಲಿಟ್ರಸಿ ರೇಟ್ 99% ಅಷ್ಟಿರುತ್ತೆ. ಅಂದ್ರೆ ಇಲ್ಲಿನ ಪ್ರತಿಯೊಂದು ಪ್ರಜೆಗಳಿಗೂ ಓದುವುದಕ್ಕೆ, ಬರೆಯೋದಕ್ಕೆ ಬರುತ್ತೆ. ಇಲ್ಲಿನ ಮಕ್ಕಳಿಗೆ ಶಾಲೆಗಳಲ್ಲಿ ಕನಿಷ್ಠ ಒಂದು ಸ್ಪೋರ್ಟ್ಸ್ ಅನ್ನಾದ್ರೂ ಕೂಡ ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ. ಇದರಿಂದ ಕೆನಡಾ ದೇಶ ಸ್ಪೋರ್ಟ್ಸ್ ಅಲ್ಲೂ ಕೂಡ ಮುಂದೆ ಇರುತ್ತೆ. ಒಲಿಂಪಿಕ್ಸ್ ಅಲ್ಲಿ ಹೆಚ್ಚು ಮೆಡಲ್ಸ್ ನ ಗೆಲ್ಲೋ ದೇಶಗಳಲ್ಲಿ ಕೆನಡಾ ಕೂಡ ಒಂದಾಗಿದೆ. ಈ ದೇಶದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ಹೈವೇ ಸಿಸ್ಟಮ್ ಇದೆ. ಟ್ರಾನ್ಸ್ ಕೆನಡಾ ಹೈವೇ ಪ್ರಪಂಚದಲ್ಲೇ ಅತಿ ದೊಡ್ಡ ಹೈವೇ ಆಗಿದೆ. ಇದು ಸರಿಸುಮಾರು 7,676 ಕಿಲೋಮೀಟರ್ ಅಷ್ಟು ಉದ್ದ ಇರುತ್ತೆ. ಇದು ಕೆನಡಾದಲ್ಲಿನ ಪೆಸಿಫಿಕ್ ಮಹಾಸಮುದ್ರ ಹಾಗೂ ಅಟ್ಲಾಂಟಿಕ್ ಮಹಾಸಮುದ್ರವನ್ನ ಜೋಡಿಸುತ್ತೆ. ಈ ರೋಡ್ ಮೇಲೆ ಡ್ರೈವಿಂಗ್ ಮಾಡೋದು ಮರೆಯಲಾಗದ ನೆನಪಾಗಿ ಉಳಿಯುತ್ತೆ. ಇಲ್ಲಿನ ಕರೆನ್ಸಿ ಕೆನಡಿಯನ್ ಡಾಲರ್. 1 ಕೆನಡಿಯನ್ ಡಾಲರ್ ನಮ್ಮ ಕರೆನ್ಸಿಯಲ್ಲಿ 61 ರಿಂದ 62 ರೂಪಾಯಿಗೆ ಸಮವಾಗುತ್ತೆ. ಈ ದೇಶದಲ್ಲಿ ಆಸ್ತಿ ಪಾಸ್ತಿಗಳು ತುಂಬಾನೇ ದುಬಾರಿ. ಈ ದೇಶ ತುಂಬಾನೇ ಶ್ರೀಮಂತ ದೇಶ. ಇಲ್ಲಿ ಹೆಚ್ಚಿನ ಜನರು ಶ್ರೀಮಂತರೇ ಇರ್ತಾರೆ. ಅವ್ರ ಹತ್ರ ಬೇಕಾದಷ್ಟು ಹಣ ಇರುತ್ತೆ. ಇದರಿಂದ ಅವರ ಕೋರಿಕೆಗಳು ಕ್ಷಣದಲ್ಲೇ ಈಡೇರ್ತವೆ. ಇನ್ನು ಧರ್ಮಗಳ ವಿಷಯದಲ್ಲಿ ಕೆನಡಾ ಸರ್ಕಾರ ಪೂರ್ತಿ ಸ್ವಾತಂತ್ರ್ಯವನ್ನ ಪ್ರಜೆಗಳಿಗೆ ಕೊಟ್ಟಿದೆ.
ಇಲ್ಲಿನ ಪ್ರಜೆಗಳಲ್ಲಿ 62.2% ಅಷ್ಟು ಜನರು ಕ್ರೈಸ್ತರು, 3.2% ಅಷ್ಟು ಮುಸ್ಲಿಮರು, 1.5% ಅಷ್ಟು ಹಿಂದೂಗಳು, 1.4% ಅಷ್ಟು ಸಿಖ್ಖರು, 1% ಅಷ್ಟು ಬೌದ್ಧರು ಹಾಗೂ 23.9% ಅಷ್ಟು ನಾಸ್ತಿಕರಿದ್ದಾರೆ. ಅಂದ್ರೆ ಯಾವುದೇ ಧರ್ಮವನ್ನ ಪಾಲಿಸದವರಿದ್ದಾರೆ. ಈ ದೇಶದಲ್ಲಿ ಪ್ರತಿ 100 ಸ್ತ್ರೀಯರಿಗೆ 98 ಪುರುಷರಿದ್ದಾರೆ. ಹಾಗೇನೆ ಕೆನಡಾ ಪ್ರಜೆಗಳ ಸರಾಸರಿ ಜೀವಿತಾವಧಿ 82.6 ವರ್ಷಗಳು. ಇವರಲ್ಲಿ ಪುರುಷರ ಸರಾಸರಿ ಜೀವಿತಾವಧಿ 82 ವರ್ಷಗಳಾದ್ರೆ ಸ್ತ್ರೀಯರ ಜೀವಿತಾವಧಿ 84 ವರ್ಷಗಳಾಗುತ್ತೆ. ಕೆನಡಾ ಹಾಗೂ ನಮ್ಮ ಭಾರತಕ್ಕೆ ಇರುವ ಟೈಮ್ ಡಿಫರೆನ್ಸ್ 9 ಗಂಟೆ 30 ನಿಮಿಷಗಳು. ಅಂದ್ರೆ ನಮಗೆ ಇಲ್ಲಿ ಸಂಜೆ 6 ಗಂಟೆಯಾಗಿದ್ರೆ ಅವರಿಗೆ ಅಲ್ಲಿ ಮುಂಜಾನೆ 8:15 ಆಗಿರುತ್ತೆ. ಅಂದ್ರೆ 9 ಗಂಟೆ 30 ನಿಮಿಷಗಳು ನಾವೇ ಮುಂದೆ ಇದ್ದೇವೆ. ಕೆನಡಾದಲ್ಲಿ ನಡೆಯುವ ಮತ್ತೊಂದು ವಿಚಿತ್ರ ಏನೆಂದ್ರೆ ಡಾಸನ್ ಸಿಟಿಯಲ್ಲಿ ಡೌನ್ ಟೌನ್ ಅನ್ನೋ ಒಂದು ಹೋಟೆಲ್ ಇದೆ. ಇಲ್ಲಿ ಸೋರ್ಚೇನ್ ಕಾಕ್ಟೈಲ್ ಸಿಗುತ್ತೆ. ಈ ಕಾಕ್ಟೈಲ್ ವಿಶೇಷತೆ ಏನೆಂದ್ರೆ ಒಂದು ಗಾಜಿನ ಗ್ಲಾಸ್ ಅಲ್ಲಿ ಮನುಷ್ಯನ ನಿಜವಾದ ಹೆಬ್ಬೆರಳಿರುತ್ತೆ. ಅದರಲ್ಲಿ ವಿಸ್ಕಿ ಹಾಕೊಂಡು ಆ ಡ್ರಿಂಕ್ ನ ಕುಡಿತಾರೆ. ಇದಕ್ಕಿರುವ ಕಂಡೀಷನ್ ಏನೆಂದ್ರೆ ಕುಡಿಯೋ ಸಂದರ್ಭದಲ್ಲಿ ಕನಿಷ್ಠ ಒಂದ್ಸಲ ಆದ್ರೂನು ಆ ಹೆಬ್ಬೆರಳಿಗೆ ನಿಮ್ಮ ತುಟಿಗಳನ್ನ ಟಚ್ ಮಾಡಬೇಕು. ಹಾಗಂತ ಅಕಸ್ಮಾತ್ ಆಗಿ ಆ ಬೆರಳನ್ನ ಕಚ್ಚಿದ್ರೆ ಅಥವಾ ನುಂಗಿದ್ರೆ ನೀವು ಸರಿಸುಮಾರು $2,500 ನ ದಂಡ ಕಟ್ಟಬೇಕು. ಅಂದ್ರೆ $1,82,000. ಇನ್ನು ಈ ಹೋಟೆಲ್ ನವರಿಗೆ ಹೆಬ್ಬೆರಳು ಹೇಗೆ ಸಿಗುತ್ತೆ ಅಂದ್ರೆ ಯಾವುದಾದ್ರೂ ಹಿಮ ತುಫಾನ್ ಅಥವಾ ಇತರ ಕಾರಣಗಳಿಂದ ಸತ್ತವರಿಂದ ದಾನವಾಗಿ ಅವರ ಕುಟುಂಬ ಸದಸ್ಯರಿಂದ ಹೆಬ್ಬೆರಳನ್ನ ಪಡೀತಾರೆ. ಈ ಭೂಮಿ ಮೇಲಿರೋ ಎಲ್ಲಾ ಸರೋವರಗಳಲ್ಲಿ ಅರ್ಧದಷ್ಟು ಸರೋವರಗಳು ಕೆನಡಾದಲ್ಲೇ ಇವೆ. ಈ ದೇಶದಲ್ಲಿ ಸರಿಸುಮಾರು 8,79,000 ಸರೋವರಗಳಿವೆ. ಕೆನಡಾ ಪ್ರಜೆಗಳು ಟಿವಿ ನೋಡಲು ಹೆಚ್ಚು ಇಷ್ಟಪಡ್ತಾರೆ. ಇದರಿಂದ ದಿನದಲ್ಲಿ ಕನಿಷ್ಠ 5 ಗಂಟೆಗಳು ಟಿವಿ ನೋಡೋದ್ರಲ್ಲೇ ಕಾಲ ಕಳೀತಾರೆ. ಕೆನಡಾ ಅಮೆರಿಕ ದೇಶಗಳು ಪಕ್ಕದಲ್ಲೇ ಇರುತ್ತವೆ. ಇವೆರಡು ದೇಶಗಳ ಮಧ್ಯೆ ಇರುವ ಗಡಿ ಪ್ರದೇಶ ಪ್ರಪಂಚದಲ್ಲೇ ಅತಿ ದೊಡ್ಡ ಸೈನಿಕ ರಹಿತ ಗಡಿಯಾಗಿದೆ. ಅಂದ್ರೆ ಇದರರ್ಥ ಈ ಬಾರ್ಡರ್ ಅಲ್ಲಿ ಯಾವುದೇ ಸೈನಿಕರಿರೋದಿಲ್ಲ. ಇಷ್ಟೇ ಅಲ್ಲದೆ ಕೆನಡಾ ದೇಶದ ಜನಸಂಖ್ಯೆಯಲ್ಲಿ 70% ಅಷ್ಟು ಜನರು ಈ ಕೆನಡಾದ ಗಡಿಯಲ್ಲಿ 160 ಕಿಲೋಮೀಟರ್ ಅಷ್ಟು ಭೂಭಾಗದಲ್ಲೇ ನಿವಾಸವಿರ್ತಾರೆ. ಕೆನಡಾ ಪ್ರಜೆಗಳ ಮೇಲೆ ಮಾಡಿದ ಒಂದು ಸರ್ವೆಯಲ್ಲಿ ಗೊತ್ತಾಗಿದ್ದು ಏನೆಂದ್ರೆ ಈ ದೇಶದ ಜನಸಂಖ್ಯೆಯಲ್ಲಿ 55% ಅಷ್ಟು ಜನರು ಸಂತೋಷವಾಗಿ ಜೀವಿಸ್ತಾರೆ. ಹಾಗೇನೆ 32% ಅಷ್ಟು ಜನರು ತುಂಬಾನೇ ಸಂತೋಷವಾಗಿ ತಮ್ಮ ಜೀವನವನ್ನ ಸಾಗಿಸ್ತಾರೆ ಎಂದು ತಿಳಿದು ಬರುತ್ತೆ. ಇನ್ನು ಕೆನಡಾ ಪ್ರಜೆಗಳ ಮದ್ಯಪಾನ ಧೂಮಪಾನ ಅಭ್ಯಾಸಗಳ ವಿಷಯಕ್ಕೆ ಬರೋದಾದ್ರೆ ಇಲ್ಲಿನ ಪ್ರಜೆಗಳಲ್ಲಿ ಸರಿಸುಮಾರು ಅರ್ಧದಷ್ಟು ಜನರಿಗೆ ಆಲ್ಕೋಹಾಲ್ ಕುಡಿಯೋ ಅಭ್ಯಾಸ ಹಾಗೇನೆ ಗಾಂಜಾ ಸೇದುವ ಅಭ್ಯಾಸ ಇರುತ್ತೆ. ಗಾಂಜಾವನ್ನ ಲೀಗಲ್ ಮಾಡಿದ ಪ್ರಪಂಚದಲ್ಲೇ 2ನೇ ದೇಶವಾಗಿ ಕೆನಡಾ ನಿಲ್ಲುತ್ತೆ. 2015ರಿಂದ ಈ ದೇಶದಲ್ಲಿ ಗಾಂಜಾವನ್ನ ಲೀಗಲ್ ಮಾಡ್ತಾರೆ. ಇನ್ನು ಮದ್ಯಪಾನ ವಿಷಯಕ್ಕೆ ಬಂದ್ರೆ ಸರ್ಕಾರ ಮದ್ಯ ಸೇವಿಸಲು ಅನುಮತಿಸಿದ ವಯಸ್ಸು 18 ವರ್ಷ. ಆದ್ರೆ ಇಲ್ಲಿನ ಟೀನೇಜರ್ಸ್ 12 ವರ್ಷ ದಾಟಿದ ಮೇಲಿಂದ ಆಲ್ಕೋಹಾಲ್ ಕುಡಿಯೋದನ್ನ ಪ್ರಾರಂಭಿಸುತ್ತಿದ್ದಾರೆ. 2021 ಜನವರಿಯಲ್ಲಿ ಮಾಡಿದ ಸರ್ವೆಯಲ್ಲಿ ಗೊತ್ತಾಗಿದ್ದು ಏನೆಂದ್ರೆ 15 ವರ್ಷ ತುಂಬಿದ ಟೀನೇಜರ್ಸ್ ಅಲ್ಲಿ ಸರಿಸುಮಾರು 66% ಅಷ್ಟು ಜನರಿಗೆ ಆಲ್ಕೋಹಾಲ್ ಕುಡಿಯೋ ಅಭ್ಯಾಸ ಇದೆ ಎಂದು ಗೊತ್ತಾಗುತ್ತೆ. ಇನ್ನು ದೇಶದಲ್ಲಿರೋ 4 ಕೋಟಿ ಜನಸಂಖ್ಯೆಯಲ್ಲಿ ಸರಿಸುಮಾರು 86% ಅಷ್ಟು ಜನರು ಅದು ಪುರುಷರು ಸ್ತ್ರೀಯರು ಇಬ್ರಿಗೂ ಕೂಡ ಆಲ್ಕೋಹಾಲ್ ತೆಗೆದುಕೊಳ್ಳೋ ಅಭ್ಯಾಸ ಇದೆಯಂತೆ. ಇನ್ನು ಮಹಿಳೆಯರ ವಿಷಯಕ್ಕೆ ಬರೋದಾದ್ರೆ ಮದುವೆಯಾಗದ ಸ್ತ್ರೀಯರಿಗಿಂತ ಮದುವೆಯಾಗಿ ಮಕ್ಕಳಾದ ಸ್ತ್ರೀಯರೇ ಹೆಚ್ಚಾಗಿ ಮದ್ಯ ಸೇವಿಸ್ತಾರೆ. ಪುರುಷರೊಂದಿಗೆ ಸಮಾನವಾಗಿ ಯಾವುದೇ ಸೆಲೆಬ್ರೇಷನ್ ಆದ್ರೂನು ಹಾಲಿಡೇಸ್ ಅಲ್ಲಾದ್ರೂನು ಎಲ್ಲಾ ಸಂದರ್ಭದಲ್ಲಿ ಕುಡಿತಾರೆ. ಇಲ್ಲಿನ ಪ್ರಜೆಗಳಿಗೆ ಆಲ್ಕೋಹಾಲ್ ಅನ್ನೋದು ಅವರ ದಿನನಿತ್ಯದ ಜೀವನದಲ್ಲಿ ಒಂದು ಭಾಗ ಆಗಿರೋದ್ರಿಂದ ಸರಿಸುಮಾರು 80% ಅಷ್ಟು ಜನರು ಕುಡಿತಾರೆ. ಈ ದೇಶದ ಜನಸಂಖ್ಯೆಯಲ್ಲಿ ಸರಿಸುಮಾರು 57% ಅಷ್ಟು ಜನರು ಒಂದು ವಾರದಲ್ಲಿ ಕನಿಷ್ಠ 1 ಬಾರಿಯಾದ್ರೂ ಮದ್ಯಪಾನ ಮಾಡ್ತಾರೆ. ಇನ್ನು ಕೆನಡಾ ಪ್ರಜೆಗಳ ಶೃಂಗಾರ ಅಭ್ಯಾಸಗಳ ಕುರಿತಾಗಿ ಮಾತನಾಡೋದಾದ್ರೆ ಇವರಲ್ಲಿ ಸರಿಸುಮಾರು ಅರ್ಧದಷ್ಟು ಟೀನೇಜರ್ಸ್ ಅವರ ಮೊದಲ ಲೈಂಗಿಕ ಅನುಭವವನ್ನ 15ರಿಂದ 19 ವರ್ಷ ವಯಸ್ಸಿನ ಮಧ್ಯದಲ್ಲಿ ಪಡಿತಾರೆ. ಇನ್ನು 15 ವರ್ಷಕ್ಕಿಂತ ಮುಂಚಿತವಾಗಿ ಲೈಂಗಿಕ ಅನುಭವವನ್ನ ಪಡೆಯುವವರ ಸಂಖ್ಯೆ 8% ಅಷ್ಟಿದೆ ಎಂದು ತಿಳಿದು ಬರುತ್ತೆ. ಕೆನಡಾದಲ್ಲಿ ಡೇಟಿಂಗ್ ಕಲ್ಚರ್ ಅನ್ನೋದು ವಿಪರೀತವಾಗಿರುತ್ತೆ. ಇದರಿಂದ ಬಹುತೇಕ ಜನರು ಮದುವೆಗೆ ಮುಂಚಿತವಾಗಿ ಶೃಂಗಾರದಲ್ಲಿ ಪಾಲ್ಗೊಳ್ಳೋದು ಸಾಧಾರಣ ವಿಷಯವಾಗುತ್ತೆ. ಇನ್ನು ಕೆಲವೊಂದು ಸರ್ವೆಗಳಲ್ಲಿ ಗೊತ್ತಾಗಿದ್ದು ಏನೆಂದ್ರೆ ಇಲ್ಲಿನ ಜನರು ಮದುವೆಗೆ ಮುಂಚಿತವಾಗಿ ಕನಿಷ್ಠ ಅಂದ್ರೂನು 3ರಿಂದ 5 ಪಾಸ್ಟ್ ರಿಲೇಶನ್ಶಿಪ್ ಹೊಂದಿರ್ತಾರೆ. ಇನ್ನು ಇಲ್ಲಿನ ವ್ಯಭಿಚಾರ ವ್ಯಾಪಾರ ವಿಷಯಗಳ ಬಗ್ಗೆ ಹೇಳೋದಾದ್ರೆ ಕೆನಡಾದಲ್ಲಿ ಶೃಂಗಾರ ವರ್ಕರ್ಸ್ ರ ಸರಾಸರಿ ವಯಸ್ಸು 26 ವರ್ಷ. ಇವರಲ್ಲಿ ಅನೇಕ ವರ್ಕರ್ಸ್ಗೆ ಈ ಫೀಲ್ಡ್ ಅಲ್ಲಿ ಕನಿಷ್ಠ 10 ವರ್ಷಗಳ ಅನುಭವ ಇರುತ್ತೆ ಎಂದು ಹೇಳ್ತಾರೆ. ಇನ್ನು ಇಲ್ಲಿ ಕೆಲಸ ಮಾಡೋ ಶೃಂಗಾರ ವರ್ಕರ್ಸ್ ಅಲ್ಲಿ 89% ಅಷ್ಟು ಸ್ತ್ರೀಯರು ಈ ದೇಶದವರೇ ಆಗಿದ್ರೆ ಇನ್ನುಳಿದ 11% ಅಷ್ಟು ಸ್ತ್ರೀಯರು ವಿದೇಶಗಳಿಂದ ಬಂದು ಈ ವೃತ್ತಿಯಲ್ಲಿ ಪಾಲ್ಗೊಳ್ತಾರೆ. ಅನೇಕ ಸ್ತ್ರೀಯರು ಈ ವೃತ್ತಿಯನ್ನ ತಮಗೆ 19 ವರ್ಷ ವಯಸ್ಸು ತುಂಬುವುದಕ್ಕೂ ಮುಂಚಿತವಾಗಿ ಬಂದು ಪ್ರಾರಂಭಿಸ್ತಾರೆ. ಒಟ್ಟಾರೆ ಈ ವ್ಯಭಿಚಾರ ವ್ಯಾಪಾರ ಮಾಡುವವರಲ್ಲಿ 77% ಅಷ್ಟು ಸ್ತ್ರೀಯರಿದ್ರೆ
17% ಅಷ್ಟು ಪುರುಷರು ಹಾಗೂ 6% ನಷ್ಟು ಇತರೆ ಲಿಂಗದವರಿರ್ತಾರೆ ಎಂದು ಗುರುತಿಸಲಾಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ನೀವು ಕೆನಡಾದ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.